ಈಗ ಸಂಪರ್ಕದಲ್ಲಿದ್ದಾರೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಈ ಅಮೆರಿಕಾದ ಇದೊಂದು ನಡೆ ಇದೆಯಲ್ಲ, ಇದು ಯಾವುದರ ಸೂಚಕ ಆಗತ್ತೆ? ನೇರವಾಗಿ ವಿಶ್ವದ ಒಂದು ಬಲಿಷ್ಠ ರಾಷ್ಟ್ರ ದುರ್ಬಲ ರಾಷ್ಟ್ರದ ಮೇಲೆ ಈ ರೀತಿಯಾಗಿ ತನ್ನ ಬಲಪ್ರಯೋಗ ಮಾಡಿರೋದು ಯಾವುದರ ಸಂದೇಶ, ಯಾವುದರ ಸೂಚಕ ಸರ್? ಈ ಅಮೆರಿಕ ಹೇಳ್ತಾನೆ ಬರ್ತಿತ್ತು ಈ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ನಿಲ್ಸಿ ಅಂತ. ಇರಾನ್ ಎಲ್ಲೋ ಒಂದ್ ಕಡೆ ಅದನ್ನ ಪ್ರತಿಪಾದಿಸ್ತಿತ್ತು. ನ್ಯೂಕ್ಲಿಯರ್ ನಾವು ತಗೊಂಡೋಗಿರೋ ಲೆವೆಲ್ಸ್ 60 to 90% ಇದ್ರೂನು ಅದನ್ನ ಕಮ್ಮಿ ಮಾಡ್ತೀವಿ ಹೊತ್ತು. ಬಟ್ ಆ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ನಿಲ್ಸಲ್ಲ, ಯಾಕಂದ್ರೆ ನಮಗೆ ಸಿವಿಲ್ ಯೂಸ್ ಬೇಕಾಗತ್ತೆ ಅಂತ. ಸಿವಿಲ್ ಯೂಸ್ ಅಂದ್ರೆ ನ್ಯೂಕ್ಲಿಯರ್ ನಮ್ಮ ಕೈಗ ಎಲ್ಲ ಇದೆಯಲ್ಲ, ಆ ತರ ಪವರ್ ಜನರೇಷನ್ ಮತ್ತೆ ರೇಡಿಯೋ ಐಸೋಟೋಪ್ಸ್ ಬೇಕಾದಷ್ಟು ಯೂಸಸ್ ಇದೆ, ಸಿವಿಲಿಯನ್ ಯೂಸಸ್. ಅದಕ್ಕೆ ನಾವು ಬಳಸ್ಕೋತೀವಿ ಅಂತಾನೆ ಹೇಳ್ತಾ ಬರ್ತಿತ್ತು. ಬಟ್ ಅಮೆರಿಕಾಗೆಲ್ಲೋ ಇದು ಅಮೆರಿಕ ಇಸ್ರೇಲ್ಗೆ ಇವರು ಮಾಡಿರುವಂತ ಎನ್ರಿಚ್ಮೆಂಟ್ ಲೆವೆಲ್ಸ್ ನೋಡಿದ್ರೆ ಇವ್ರು ಒಂದಲ್ಲ ಒಂದ್ ದಿವಸ ನ್ಯೂಕ್ಲಿಯರ್ ಬಾಂಬ್ ನಮ್ಮ ಮೇಲೆ ಪ್ರಯೋಗಿಸಬಹುದು ಅನ್ನೋ ಭಯ ಅಂತೂ ಇತ್ತು. ಸೊ ಇಸ್ರೇಲ್ ಇದನ್ನ ಉಡಾಯಿಸಕ್ಕೆ ಏನ್ ಮಾಡ್ತು ಅಂದ್ರೆ, ಅಲ್ಲಿ ಇದ್ದಿದ್ದಂತ ನ್ಯೂಕ್ಲಿಯರ್ ಸಪ್ಲೈ ಸಿಸ್ಟಮ್ ಅಂದ್ರೆ ಮೇಜರ್ ಆಗ್ತಿದೆ ಫಾರ್ಡೋದಲ್ಲಿ. ಆ ಫಾರ್ಡೋ ಇದ್ದಿದ್ದು 300 ಅಡಿ ಬೆಟ್ಟದ ಕೆಳಗೆ. ಸೊ ಮೇನ್ ಎನ್ರಿಚ್ಮೆಂಟ್ ಆಗ್ತಿದ್ ಅಲ್ಲೇನೆ, ಬಾಂಬ್ ಗ್ರೇಡ್ ಎನ್ರಿಚ್ಮೆಂಟ್ ಆಗ್ತಿದ್ ಫಾರ್ಡೋಲೆ. ಇವರು ಬೇರೆ ಎಲ್ಲಾ ನ್ಯೂಕ್ಲಿಯರ್ ಸೈಟ್ಸ್ ಹೊಡೆದ್ರು ಫಾರ್ಡೋ ಹೊಡಿಯಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅಲ್ಲಿ ತನಕ ಬಾಂಬ್ ಯಾವ್ದು ರೀಚ್ ಆಗ್ತಿರ್ಲಿಲ್ಲ. ಈಗ ಅಮೆರಿಕಾದವರು B2 ಬಾಂಬರ್ ತೆಗೆದು ತಂದು ಆ GPU-57 ಅಂತ ಅತಿ ಬಲಿಷ್ಠವಾದ $20 ಮಿಲಿಯನ್ ಆಗುತ್ತೆ ಆ ಬಾಂಬ್. ಆ ಬಾಂಬ್ ನ ತಗೊಂಡು ಹತ್ತತ್ರ 13 ಟನ್ ಬಾಂಬು, 2 ಟನ್ ವಾರೆಡ್ ಇರುತ್ತೆ ಅದಕ್ಕೆ. ಅದನ್ನ ಹಾಕಿ ಡಿಸ್ಟ್ರಾಯ್ ಮಾಡಿದ್ದಾರೆ. 4-5 ಏರೋಪ್ಲೇನ್ ಅಂದ್ರೆ 7-8 ಬಾಂಬು 10 ಬಾಂಬು ಹಾಕಿರ್ಬೋದು ಆ ಜಾಗದಲ್ಲಿ. ಜೊತೆಲಿ ಟಾಮಾಕ್ ಕ್ರೂಯಿಸ್ ಮಿಸೈಲ್ಸ್ ಅಂತಾನು ಯೂಸ್ ಮಾಡಿದ್ದಾರೆ ಅಮೆರಿಕನ್ ಸಬ್ಮೆರಿನ್ಸ್ ಇಂದ ಅಂತಾನು ಕೆಲವು ಮಾಧ್ಯಮಗಳು ರಿಪೋರ್ಟ್ ಮಾಡಿದೆ. ಈಗ ಡ್ಯಾಮೇಜ್ ಅಂತೂ ಆಗಿದೆ ಅಂತ IAEA, ಇರಾನ್ ಅಲ್ಲಿರುವಂತ IAEA ಕನ್ಫರ್ಮ್ ಮಾಡಿದೆ, ಆ ಫಾರ್ಡೋ ಬೇಸ್ ಡ್ಯಾಮೇಜ್ ಆಗಿದೆ ಅಂತ. ಸೊ ಈಗ ಮುಂದೆ ಇರಾನ್ ಯಾವ ತರ ರಿಟಾಲಿಯೇಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಒಂದು ಅವ್ರ ಜನದ ಮುಂದೆ ನಾವ್ ಇನ್ನೂ ಸೋತಿಲ್ಲ ಅನ್ನೋಕೋಸ್ಕರ ಸಿಂಬಾಲಿಕ್ ಆಗಿ ರಿಟಾಲಿಯೇಟ್ ಮಾಡುತ್ತಾ, ಅಂದ್ರೆ ಒಂದು 2-3 ಬಾಂಬ್ ಹಾಕಿ ಸುಮ್ನಾಗತ್ತಾ, ಇಲ್ಲ ಇದನ್ನ ಇನ್ನೂ ಜಾಸ್ತಿ ಹರಡುತ್ತಾ, ಅಂದ್ರೆ ಗಲ್ಫ್ ಅಲ್ಲಿರೋ ಬೇರೆ ಬೇರೆ ಆಯಿಲ್ ಫೀಲ್ಡ್ ಮೇಲೆ ಹಾಕೋದು, ಇಡೀ ವಿಶ್ವಕ್ಕೆ ಆಯಿಲ್ ಪ್ರಾಬ್ಲಮ್ ಮಾಡೋದು, ಇಡೀ ಇನ್ಫ್ಲೇಷನ್ ಜಾಸ್ತಿ ಮಾಡೋದು, ವಿಶ್ವಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಕೆಲವು ಅಮೆರಿಕನ್ ಬೇಸಸ್ ಇದೆ, 40,000 ಜನ ಅಮೆರಿಕನ್ಸ್ ಅಲ್ಲಿ ಇದಾರೆ. ಅಂದ್ರೆ ಕತಾರ್ ಅಲ್ಲಿದೆ, ಸೌದಿಯಲ್ಲಿದೆ, ಇರಾಕ್ ಅಲ್ಲಿದೆ, ಜೋರ್ಡಾನ್ ಅಲ್ಲಿದೆ. ಇಂತ ಕಡೆ ಎಲ್ಲ ದಾಳಿ ಮಾಡ್ತಾರ ಗೊತ್ತಿಲ್ಲ. ಇನ್ನೊಂದು ವಿಚಾರ ನೀವ್ ಹೇಳಿದ್ರಿ, ಈಗ ವಿಶ್ವದ ಅತಿ ಅಪಾಯಕಾರಿ ವೆಪನ್ ಗಳನ್ನ ಇಸ್ರೇಲ್ ಮತ್ತೆ ಬಳಸಿದೆ, ಇರಾನ್ ಮೇಲೆ ದಾಳಿ ಮಾಡಿದೆ ಅನ್ನೋದು. ಇರಾನ್ ಇಲ್ಲಿ ಕ್ಲಸ್ಟರ್ ಬಾಂಬ್ ಗಳನ್ನ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ ಅನ್ನೋದ್ರ ಬಗ್ಗೆ ಇಸ್ರೇಲ್ ಹೇಳುತ್ತೆ. ಅದ್ರ ಜೊತೆಗೆ ನೋಡಿ, ಈ ಒಂದು ಇರಾನ್ಗೆ ಅಮೇರಿಕ ಮತ್ತೆ ಇಸ್ರೇಲ್ ಯಾಕೆ ಟಾರ್ಗೆಟ್ ಆಗುತ್ತೆ? ಪರಮಾಣು ಬಾಂಬನ್ನು ಇವರು ಇಂಪ್ರೂವ್ ಮಾಡಿದ್ರು ಅನ್ನೋದಾದ್ರೆ ಆ ಸಾಂಪ್ರದಾಯಿಕ ಜಿದ್ದು ಯಾಕೆ ಅಂತ. ಈ ಇರಾನ್ಗೆ ಏನಿತ್ತು ಅಂದ್ರೆ, ಯಾವಾಗ್ಲೂ ಅವ್ರು ಹೇಳ್ಕೊಂಡ್ ಬರ್ತಿದ್ರು ಜಿಯಾನಿಸ್ಟ್ಗಳನ್ನ ಸರ್ವನಾಶ ಮಾಡಬೇಕು ಅಂತ. ಅಂದ್ರೆ ಅವ್ರು ಇಸ್ರೇಲಿಸ್ ಅಂತ ಇರ್ಲಿಲ್ಲ, ಜಿಯಾನಿಸ್ಟ್ಗಳು ಅಂತ ಹೇಳೋರು. ಅವ್ರನ್ನ ಸರ್ವನಾಶ ಮಾಡ್ಬೇಕು ನಾವು ಅಂತ ಮಾಡ್ತಾ ಇದ್ರು. ಜೊತೆಲಿ ಅವ್ರನ್ನ ಅದನ್ನ ಮಾಡಕ್ಕೆ ಇವರು 1600 ಕಿಲೋಮೀಟರ್ ದೂರ ಇರೋದ್ರಿಂದ ಇವರು ಪ್ರಾಕ್ಸಿಗಳನ್ನ ಡೆವಲಪ್ ಮಾಡಿದ್ರು ಸುತ್ತಲೂ. ಈ ಕಡೆ ಹೌತಿಗಳಾಗಿರ್ಬೋದು, ಈ ಕಡೆ ಹಮಾಸ್ ಆಗಿರ್ಬೋದು, ಈ ಕಡೆ ಹೆಜ್ಬುಲ್ಲಾ ಆಗಿರ್ಬೋದು, ಈ ಕಡೆ ಸಿರಿಯಾದಲ್ಲಿ ಇದ್ದಿದ್ದಂತ ಬಂಡುಕೋರರಾಗಿರ್ಬೋದು, ಇವ್ರನ್ನೆಲ್ಲ ಡೆವಲಪ್ ಮಾಡಿ ಇಸ್ರೇಲಿಗೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ರು. ಅವ್ರಿಗೆ ಒಂದೇ ಇದು ಅಂದ್ರೆ ಇಸ್ರೇಲ್ನ ಧ್ವಂಸ ಮಾಡಬೇಕು, ಈ ಗಲ್ಫ್ ನೆಲೆಯಲ್ಲಿ ಅವರು ಉಳಿಸ್ಬಾರ್ದು ಅನ್ನೋದು ಒಂದಿತ್ತು. ಇವರು ಆ ದಾಳಿಗಳು ಮಾಡ್ತಿದ್ರು, ಮತ್ತೆ ಈ ತರ ವಾರ್ನಿಂಗು ಕೊಡ್ತಿದ್ರು, ನಾವು ಹಳ್ಸಾಕ್ತಿವಿ ಇಸ್ರೇಲ್ನ ಅಂತ. ಸೊ ಇದೆಲ್ಲೋ ಒಂದ್ ಕಡೆ ನೆಟನ್ಯಾಹುಗೆ ಈ ಫಸ್ಟ್ ಇವ್ರು ಇರೋ ಪ್ರಾಕ್ಸಿಗಳನ್ನೆಲ್ಲ ಕಟ್ ಮಾಡ್ಕೊಂಡ್ ಬಂದ್ರು. ಹೆಜ್ಬುಲ್ಲಾ ನೋಡಿದ್ರು, ಹಮಾಸ್ ನೋಡಿದ್ರು. ಸುತ್ತಮುತ್ತಲು ಯಾವಾಗ ಅಕ್ಟೋಬರ್ 23 ಅದೊಂದು ನಡೀತು, ಅದಾದ್ಮೇಲೆ ಆ ಸುತ್ತಲೂ ಎಲ್ಲಾ ಇವ್ರಿಗೆ ಇದ್ದಿದ್ದಂತ ಪ್ರಾಕ್ಸಿಗಳನ್ನೆಲ್ಲ ವೀಕನ್ ಮಾಡ್ತಾ ಬಂದ್ರು. ಈಗ ಇದ್ದಿದ್ದು ಮೇನ್ ತಲೆ ಇದ್ದಿದ್ದು ಇರಾನ್ ಅಲ್ಲಿ. ಸೊ ಇರಾನ್ ಅನ್ನ ನಾವು ಉಳಿಸ್ಲೇಬೇಕು ಅನ್ನೋದೊಂದು ಅವ್ರಿಗೆ ತಲೆಗೆ ಬಂದಿತ್ತು. ಇವ್ರು ಯಾವತ್ತಿದ್ರು ಅಣುಶಕ್ತಿ ಬಾಂಬ್ ಮಾಡೋಷ್ಟು ಕೆಪಾಸಿಟಿ ಇದೆ. ಒಂದ್ ವಾರದಲ್ಲೇ ಮಾಡ್ಬೋದು, ಇಲ್ಲ ತಿಂಗಳಲ್ಲೇ ಮಾಡ್ಬೋದು. ಇವ್ರು ಏನಾರು ಮಾಡಿದ್ರೆ ಈ ಒಂದು ಗಲ್ಫ್ ಮಿಡಲ್ ಈಸ್ಟ್ ಅಲ್ಲಿ ಒಂದು ಶಾಂತಿ ನೆಲೆಸೋದೇ ಇಲ್ಲ.
ಬೇಕಾದ್ರೆ ನಾಳೆ ಇಸ್ರೇಲ್ ಮೇಲೂ ದಾಳಿ ಮಾಡ್ತಾರೆ, ಇಲ್ಲ ಅರಬ್ ಮೇಲೂ ದಾಳಿ ಮಾಡ್ತಾರೆ. ಯಾಕಂದ್ರೆ ಅರಬ್ ಜೊತೆನೂ ಅವ್ರ ಸಂಬಂಧ ಅಷ್ಟು ಕಷ್ಟ. ಯಾಕಂದ್ರೆ ಇವರೆಲ್ಲ ಶಿಯಾ ಮುಸ್ಲಿಮ್ಸು, ಅವರೆಲ್ಲ ಸುನ್ನಿ ಮುಸ್ಲಿಮ್ಸ್. ಶಿಯಾ ಮುಸ್ಲಿಮ್ಸ್ ಇರೋದೇ ಇರಾಕು, ಇರಾನು, ಅಜರ್ಬೈಜಾನ್ ಇಂಥ ಕಡೆ ಮಾತ್ರ. ಇನ್ನೆಲ್ಲಾ ಜಾಸ್ತಿ ಇರೋದೇ ಸುನ್ನಿ ಮುಸ್ಲಿಮ್ಸ್. ಸೊ ಇವ್ರು ಅವ್ರ ಮೇಲೂ ದಾಳಿ ಮಾಡೋ ಚಾನ್ಸಸ್ ಜಾಸ್ತಿ ಇತ್ತು. ಸೊ ಆದ್ರಿಂದ ಇದನ್ನ ಎಲ್ಲೋ ಮಟ್ಟ ಹಾಕ್ಲೇಬೇಕು ಅಂತ ಇಸ್ರೇಲ್ ಡಿಸಿಷನ್ ತಗೋತು. ಓಕೆ ಗಿರೀಶ್ ಸರ್, ಇನ್ನೊಂದು ಬಹಳ ಪ್ರಮುಖವಾಗಿ ಈಗ 3ನೇ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡತ್ತಾ ಅಂತ. ಯಾಕಂತ ಹೇಳಿದ್ರೆ ಈಗ ಅಮೆರಿಕ ಎಂಟ್ರಿ ಕೊಡ್ತು, ಪ್ರತಿಷ್ಠೆ ಪ್ರಶ್ನೆ ಅಂತ ಹೇಳ್ಕೊಂಡು ಈಗ ಮತ್ತೆ ಚೀನಾ ಮತ್ತೆ ರಷ್ಯಾ ಬರ್ಬೋದಾ ಇರಾನ್ ಸಪೋರ್ಟಿಗೆ? ಅದು ಈಗಲೇ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಚೀನಾ ಮತ್ತು ರಷ್ಯಾ ಈಗ ಇದುವರೆಗೂ ಏನು ಒಂದು ಇದು ಕೊಟ್ಟಿಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅವ್ರೇನಾದ್ರು ಕೈ ಜೋಡಿಸ್ಬಿಟ್ರೆ ಇದು 3ನೇ ಮಹಾ ವಿಶ್ವ ಯುದ್ಧಕ್ಕೆ ಟರ್ನ್ ಆಗುತ್ತೆ. ಬಟ್ ಕೈ ಜೋಡಿಸಲ್ವಾ ಅಂತ ಕಾದು ನೋಡ್ಬೇಕಾಗ್ತದೆ. ಗಿರೀಶ್ ಸರ್, ಇನ್ನೊಂದು ವಿಚಾರ, ಈಗ ಅಮೆರಿಕ ನೇರವಾಗಿ ಎಂಟ್ರಿ ಆಗಿರೋದು ಇದು ಇಸ್ರೇಲ್ಗೆ ನಾವು ಸಹಕಾರ ಕೊಡ್ತೀವಿ ಅನ್ನೋ ಒಂದು ದೃಷ್ಟಿಯಿಂದಲ್ಲ, ಅಥವಾ ಅಮೆರಿಕ ವಿಶ್ವದ ಮುಂದೆ ನಾನೆಷ್ಟು ಬಲಿಷ್ಠ ಅಂಥೇಳಿ ತೋರಿಸುವಂಥ ದೃಷ್ಟಿಯಿಂದ ಅಟ್ಯಾಕ್ ಮಾಡ್ತಾ, ಅಥವಾ ಅಮೇರಿಕಾದ ಹಿತಾಸಕ್ತಿ ಏನಿದ್ರಲ್ಲಿ? ಎಸ್, ಎಕ್ಸಾಕ್ಟ್ಲಿ ಅಣುಶಕ್ತಿಯನ್ನು ಉತ್ಪಾದನೆ ಮಾಡಬಾರ್ದು ಅನ್ನೋದು ಅಥವಾ ಅಭಿವೃದ್ಧಿ ಮಾಡಬಾರ್ದು ಅನ್ನೋದು ಒಂದು ಉದ್ದೇಶ, ಆದರೆ ಹಿತಾಸಕ್ತಿ ಏನಿದ್ರಲ್ಲಿ ಅಮೇರಿಕದ್ದು? ಅಮೆರಿಕಾಗೆ ಗಲ್ಫ್ ಅಲ್ಲಿ ಅವ್ರ ನೆಲೆ ಸ್ಟ್ರಾಂಗ್ ಇರಬೇಕು. ಅಂದ್ರೆ ಅಮೆರಿಕಾಗ ಒಬ್ಬ ಚೌಕಿದಾರ್ ಬೇಕು. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋ ಗಲ್ಫ್ ಅಲ್ಲಿ ಒಬ್ಬ ಬೇಕು. ಅದಿರೋದು ಇಸ್ರೇಲ್ ಮಾತ್ರ. ಸೊ ಇಸ್ರೇಲ್ ಎಷ್ಟು ಬಲಿಷ್ಠವಾಗುತ್ತೋ ಗಲ್ಫ್ ನ ಕಂಟ್ರೋಲ್ ಮಾಡೋದು ಅಮೆರಿಕಾಗ ಅಷ್ಟೇ ಸುಲಭ. ಯಾಕಂದ್ರೆ ಗಲ್ಫ್ ಆಯಿಲ್ ಎಕನಾಮಿ, ಗಲ್ಫ್ ಟ್ರೇಡಿಂಗು ಅದೆಲ್ಲ ಅಮೆರಿಕಾಗೆ ಬಹಳ ಮುಖ್ಯ ಅವ್ರ ಸರ್ವೈವಲ್ಗೆ. ಸೊ ಅವ್ರು ಇಸ್ರೇಲ್ ಒಬ್ನೇ ಅವ್ರಿಗೆ ಚೌಕಿದಾರ್ ಇರೋದು. ಸೊ ಇಸ್ರೇಲ್ ಯಾವತ್ತು ಸ್ಟ್ರಾಂಗ್ ಆಗಿದ್ರೆ ಅವ್ರ ಗಲ್ಫ್ ಅವ್ರ ಕೈಲಿರುತ್ತೆ ಅನ್ನೋದೊಂದು ಗ್ಯಾರಂಟಿ. ಈಗ ಅಮೇರಿಕಾಗೆ ರಷ್ಯಾ ಎಚ್ಚರಿಕೆ ಕೊಟ್ಟಿದೆ, ನೀವು ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ದಾಳಿ ಮಾಡಬಾರ್ದು ಅಂತ ಹೇಳಿದೆ. ಇದೆಲ್ಲದರ ಹೊರತಾಗಿ ಅಮೇರಿಕ ಈಗ ದಾಳಿ ಮಾಡಿದೆ. ಮುಂದುವರಿದು ಈಗ ಇರಾನ್ ಜೊತೆಗೆ ಯಾರ್ಯಾರು ಕೂಡಿಕೊಳ್ಬೋದು? ಆಬ್ವಿಯಸ್ಲಿ ರಷ್ಯಾ ಅಂತ ಹೇಳ್ತಾ ಇದ್ದಾರೆ, ಉತ್ತರ ಕೊರಿಯಾ ಅಂತ ಹೇಳಿ ವಿಚಾರ ಇದೆ, ಚೀನಾ ಅಂತ ಹೇಳಿ ವಿಚಾರ ಇದೆ. ಯಾವ್ಯಾವ ರಾಷ್ಟ್ರಗಳು ಇರಾನ್ ಜೊತೆಗೆ ಸೇರ್ಕೊಳ್ಬೋದು? ಇದು ಪ್ರಾಪಂಚಿಕವಾಗಿ ಎಷ್ಟರ ಮಟ್ಟಿಗೆ ದೊಡ್ಡ ದುರಂತಕ್ಕೆ ಅಥವಾ ದೊಡ್ಡ ಮಹಾಘೋರ ದುರಂತಕ್ಕೆ ಕಾರಣ ಆಗ್ಬೋದು ಅಂತ ಈ ಒಂದು ಬೆಳವಣಿಗೆ, ಅಮೆರಿಕದ ಎಂಟ್ರಿ? ಈಗ ಚೈನಾ ಸೇರ್ಕೊಂಡಿದೆ ಅಂತ ಹೇಳ್ತಾ ಇಲ್ಲ, ಚೈನಾ ಸಪೋರ್ಟ್ ಅಂತೂ ಮಾಡಿದೆ. ಬಟ್ ಈ ಒಂದು ಕೃತ್ಯ ಆದ್ಮೇಲೆ ಯಾವ ತರ ಸ್ಟೇಟ್ಮೆಂಟ್ ಕೊಡುತ್ತೆ ನೋಡ್ಬೇಕು. ಚೈನಾ ಇದೆ, ರಷ್ಯಾ ಇದೆ, ನಾಳೆ ಟರ್ಕಿನೂ ಎಂಟ್ರಿ ಆಗ್ಬೋದು, ಅಜರ್ಬೈಜಾನ್ ಎಂಟ್ರಿ ಆಗ್ಬೋದು. ಸೊ ನೋಡ್ಬೇಕು ಯಾವ ದೇಶಗಳು ಇವ್ರ ಜೊತೆ ಸೇರ್ಕೋತಾರೆ, ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇನ್ ಕೆಲವು ಗಂಟೆಗಳಲ್ಲಿ ಇಲ್ಲ ಕೆಲವು 1-2 ದಿವಸದಲ್ಲಿ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಅವರೇ, ರಿಪಬ್ಲಿಕ್ ಕನ್ನಡ